ಸ್ನೇಹಿತರೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ನಾನು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಿರುಪತಿ ಹೋಗ್ಬೇಕಂತ ಭಾಳ ದಿವಸದಿಂದ ಯೋಚನೆ ಮಾಡ್ತಾಯಿದ್ದೆ. ಭಾಳ ದಿನ ಆಯಿತು. ದೊಡ್ಡ ತಿರುಪತಿಗೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ಬೆಂಗಳೂರಿಂದ ಹತ್ರ ಇದೆ ಚಿಕ್ಕ ತಿರುಪತಿ ಅಂದ್ಬಿಟ್ಟು ಚಿಕ್ಕ ತಿರುಪತಿ ನೋಡೋಣ ಅಂತ ಮತ್ತೆ ಬರ್ತಾಯಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಚಿಕ್ಕ ತಿರುಪತಿ ಬಂದು. ಇವತ್ತು ಕೂಡ ಹೋಗ್ತಾಯಿದ್ದೀನಿ. ಅಂದರೆ ಲಾಸ್ಟ್ ಟೈಮು ವೀಕೆಂಡಲ್ಲಿ ಬಂದಿದ್ದೆ. ಜನ ಜಾಸ್ತಿ ಇತ್ತು. ಈಗ ವೀಕ್ ಡೇಲಿ ಹೋಗ್ತಾಯಿದ್ದೀನಿ. ಜನ ಯಾವ ಥರ ಇರೋದಂತ ಗೊತ್ತಿಲ್ಲ. ಹೋಗಿ ನೋಡೋಣ ಬನ್ನಿ, ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ವೀಕ್ ಡೇಲಿ ಜನ ಯಾವ ಥರ ಇರ್ತಾರೆ ಅಂತ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಬರೋಣ. ನೀವು ಯಾರಾದರೂ ತಿರುಪತಿ ನೋಡಿಲ್ಲ ಅಂದರೆ, ದೊಡ್ಡ ತಿರುಪತಿಗೆ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ಚಿಕ್ಕ ತಿರುಪತಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡ್ರೆ ದೊಡ್ಡ ತಿರುಪತಿ ದರ್ಶನ ಮಾಡ್ಕೊಂಡಂಗೆ ಆಗುತ್ತೆ. ಅಲ್ಲಿ ಸ್ವಲ್ಪ ದೊಡ್ಡ ತಿರುಪತಿಯಲ್ಲಿ ಸ್ವಲ್ಪ ದೇವರು ಉದ್ದಿಗೆ ದೊಡ್ಡದಾಗಿ ಕಾಣ್ತಾರೆ ಕಣ್ತುಂಬ. ಇಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗೆ ಕಣ್ತುಂಬ ಕಾಣ್ತದೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಬಂದು ದರ್ಶನ ಮಾಡಿಕೊಳ್ರಿ. ಬನ್ನಿ ತಿರುಪತಿಗೆ ಹೋಗಿ, ಚಿಕ್ಕ ತಿರುಪತಿಗೆ ಹೋಗಿ ಭಗವಂತನ ದರ್ಶನ ಮಾಡಿಕೊಂಡು ಬರೋಣ. ಸ್ನೇಹಿತರೆ, ಇದೇ ನೋಡಿ ಚಿಕ್ಕ ತಿರುಪತಿ ಎಂಟ್ರೆನ್ಸು. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಈ ಗೋಪುರ ಇನ್ನೂ ಕೆಲಸ ಮಾಡ್ತಾಯಿದ್ರು. ಇವಾಗ ಈ ಗೋಪುರ ಆಲ್ಮೋಸ್ಟ್ 99% ಕಂಪ್ಲೀಟ್ ಆಗಿದೆ. ಇನ್ನೂ 1% ಬಾಕಿ ಇದೆ. 99% ಕೆಲಸ ಮುಗಿಸಿ 4 ಕಣ್ಣು ಬೇಕು ನೋಡೋಕ್ಕೆ. ಗೋಪುರ ಆ ಥರ ಇದೆ. ಅದು ಹೆಂಗಿದೆ. ಇದೆಲ್ಲ ಗಾಡಿ ಪಾರ್ಕಿಂಗ್ ಎಲ್ಲ ಅವೈಲೇಬಲ್ ಇದೆ, ಏನೂ ತೊಂದರೆ ಇಲ್ಲ. ಸಿಟಿ ನೋಡಿ, ಚಿಕ್ಕ ತಿರುಪತಿ ಸಿಟಿ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನು ಹೇಳಿದ್ನೋ, ಒಳಗಡೆ ಕಂಪ್ಲೀಟ್ ವೀಡಿಯೋ ಬ್ಯಾನ್ ಇದೆ. ಒಳಗಡೆ ಯಾವುದೇ ಕ್ಯಾಮ್ರಾ, ಮೊಬೈಲು ಏನೇ ಆಗಲಿ ಅಲೋ ಇಲ್ಲ ಗರ್ಭಗುಡಿಯಲ್ಲಿ ವೀಡಿಯೋ ಮಾಡೋದಕ್ಕೆ. ಆದಷ್ಟು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ನಲ್ವ, ಅದೇ ಥರ ಔಟ್ಸೈಡ್ ಫ್ರೀಯಾಗಿದ್ದಾಗ ಯಾವ ಥರ ಇದೆ ಅಂತೆಲ್ಲ ಕಂಪ್ಲೀಟ್ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ಖಂಡಿತ ಬನ್ನಿ, ಮಿಸ್ ಮಾಡ್ಕೊಂಬಿಡ್ರಿ. ಚಿಕ್ಕ ತಿರುಪತಿ ಬೆಂಗಳೂರಿಂದ ಭಾಳ ಹತ್ರ ಇದೆ. ಖಂಡಿತ ಬರ್ಬೋದು, ಏನೂ ದೂರ ಏನಿಲ್ಲ. ದೊಡ್ಡ ತಿರುಪತಿಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಚಿಕ್ಕ ತಿರುಪತಿಗೆ ಬಂದು ನೀವು ಇಲ್ಲಿ ದರ್ಶನ ಮಾಡ್ಕೊಬೋದು. ನೋಡಿ ಧ್ವಜಸ್ತಂಭ. ದೇವಸ್ಥಾನದ ಆಚೆ ಹೆಂಗಿದೆ ನೋಡ್ರಿ.
ಸ್ನೇಹಿತರೆ, ನೀವು ಚಿಕ್ಕ ತಿರುಪತಿಗೆ ಏನೋ ಬಂದರೆ ದೊಡ್ಡ ತಿರುಪತಿ ಥರ ಲಡ್ಡು ಇಲ್ಲೂ ಸಿಗುತ್ತೆ ಅಂತೆಲ್ಲ ಅದೇ ಥರ ಸೇಲ್ ಮಾಡ್ತಾ ಇರ್ತಾರೆ. ಸೊ ಆ ಟೇಸ್ಟ್ ಬರೋದಿಲ್ಲ, ತಿರುಪತಿ ಲಡ್ಡು ಇಲ್ಲಿ ಸಿಗೋದಿಲ್ಲ. ನಿಮ್ಗೇನಾದರೂ ತಿರುಪತಿ ಲಡ್ಡು ಬೇಕಂತ ಹೇಳಿದ್ರೆ ದೊಡ್ಡ ತಿರುಪತಿಗೆ ಹೋಗಬೇಕು. ಅದು ಬಿಟ್ಟರೆ ನಮ್ಮ ಬೆಂಗಳೂರಲ್ಲಿ ಶೇಷಾದ್ರಿಪುರಂ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹತ್ರ ಇವ್ರದ್ದೊಂದು ಟ್ರಸ್ಟ್ ಇದೆ. ಸೊ ಅಲ್ಲಿ ಸಿಗುತ್ತೆ. ಯಾರಾದರೂ ಹೋಗಿ ಲಡ್ಡು ಬೇಕಂದ್ರೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಚಿಕ್ಕ ತಿರುಪತಿಯಲ್ಲಿ ಮಾತ್ರ ಲಡ್ಡು ಸಿಗೋದಿಲ್ಲ. ಸೊ ಅಲ್ಲಿನ ಪ್ರಸಾದನೇ ಬೇರೆ. ಸೊ ನಾರ್ಮಲ್ ಲಡ್ಡು ಥರ ಇರುತ್ತೆ, ಅದು ಸಿಗುತ್ತೆ ನಿಮಗೆ. ಬೇಕಂದರೆ ನೀವು ತೊಗೊಂಡು ಪ್ರಸಾದನ ತಿನ್ಬೋದು. ಬನ್ನಿ ಹೋಗೋಣ. ಸ್ನೇಹಿತರೆ, ಸೊ ವೀಕ್ ಡೇಲಿ ಬಂದರೆ ಚಿಕ್ಕ ತಿರುಪತಿಗೆ ಸೊ ಕಣ್ತುಂಬ ದರ್ಶನ ಮಾಡ್ಕೊಬೋದು. ಜನ ಭಾಳ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ವೀಕ್ ಡೇಯಲ್ಲಿ ಒಂದು ದಿನ ಫ್ರೀ ಮಾಡಿಕೊಂಡು ಸೊ ಭಾಳ ದಿನಗಳ ನಂತರ ಸೊ ಚಿಕ್ಕ ತಿರುಪತಿ ನೋಡೋಣ ಅಂತ ಬಂದೆ. ಸೊ ನೋಡಿಕೊಂಡು ಕಣ್ತುಂಬಿಕೊಂಡೆ ಭಗವಂತನ ನೋಡಿ. ಸೊ ನೀವು ವೀಕ್ ಡೇಯಲ್ಲಿ ಬಂದರೆ ಕಣ್ತುಂಬ ದರ್ಶನ ಮಾಡ್ಕೊಬೋದು. ಬಂದು ದರ್ಶನ ಮಾಡ್ಕೊಳ್ರಿ. ಸೊ ಈ ಕಡೆ ಏನಾದರೂ ಚಿಕ್ಕ ತಿರುಪತಿ ಕಡೆ ಬಂದರೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನನ್ನ ಚಾನಲ್ಗೆ ಯಾರಾದರೂ ಹೊಸ ಬಂದಿರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇದೇ ಥರ ಒಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಭೇಟಿಯಲ್ಲಿವರೆಗೂ ಜೈ ಕರ್ನಾಟಕ. ಮತ್ತೆ